ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಇನ್ನೂ ನಂಗೆ ಕಮೆಂಟ್ ಮಾಡ್ತಾ ಇದ್ದೀರಾ, 21ನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ ಮೇಡಮ್ ಅಂತ. ಹಾಗೆ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಹಾಗೆ ಈ ಯೋಜನೆಯ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಏನು ಅಂತ ಸಾಕಷ್ಟು ಕೆಲವು ಅಪ್ಡೇಟ್ಸ್ ಬಂದಿದೆ. ಸೊ ಈ ವಿಡಿಯೋದಲ್ಲಿ ಎಲ್ಲದೂ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳು ಕೂಡ ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳಿದಂಗೆ ವರಮಹಾಲಕ್ಷ್ಮಿ ಹಬ್ಬದಿಂದ 21ನೇ ಕಂತಿನ ಹಣ ಜಮೆ ಮಾಡಿದ್ದಾರೆ. ಸಾಕಷ್ಟು ಜನರಿಗೆ ಬಂದಿದೆ, ಬಟ್ ಕೆಲವೊಬ್ಬರಿಗೆ ಇನ್ನೂ ಕೂಡ ಬಂದಿಲ್ಲ. ಯಾರಿಗೆಲ್ಲ ಇನ್ನೂ 21ನೇ ಕಂತಿನ ಹಣ ಬಂದಿಲ್ಲ ದಯವಿಟ್ಟು ವೆಯ್ಟ್ ಮಾಡಿ. ನಿಮಗೆ ಗೌರಿ ಹಬ್ಬದ ಅಷ್ಟೊತ್ತಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕಂದರೆ 22ನೇ ಕಂತಿನ ಹಣ ಗಣೇಶ ಚತುರ್ಥಿ ಹಬ್ಬದಿಂದ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಅದು ಕೂಡ ಕನ್ಫರ್ಮ್ ಇಲ್ಲ. ನಿಮಗೂ ಕೂಡ ಗೊತ್ತಿದೆ, ಅವರು ಹಿಂಗೆ ಪದೇ ಪದೇ ಹೇಳ್ತಾ ಇರ್ತಾರೆ ಅವತ್ತು ಇವತ್ತು ಅಂತ, ಬಟ್ ಹಣ ಜಮೆ ಮಾಡಿದ ಮೇಲೇ ಕನ್ಫರ್ಮ್ ಆಗೋದು. ಸೊ ಹಾಗಾಗಿ 22ನೇ ಕಂತಿನ ಹಣ ಜಮೆ ಶುರುವಾಗೋಷ್ಟಕ್ಕೆ ಮುಂಚೆ ಖಂಡಿತ 21ನೇ ಕಂತಿನ ಹಣ ಎಲ್ಲರಿಗೂ ಜಮೆ ಆಗೇ ಆಗುತ್ತೆ. ಈ ಸತಿ ನಿಧಾನಕ್ಕೆ ಸ್ವಲ್ಪ ಪ್ರೋಸೆಸ್, ತುಂಬ ಕಡಿಮೆ ಜನಕ್ಕೆ ಹಣ ಜಮೆ ಮಾಡ್ತಿರೋದ್ರಿಂದ ನಿಮ್ಗಳಿಗೆ ಸ್ವಲ್ಪ ಹಣ ಜಮೆ ಆಗೋದು ಲೇಟ್ ಆಗಿರ್ಬೋದು ಅಷ್ಟೇ. ಬಟ್ ಖಂಡಿತವಾಗ್ಲೂ ನಿಮಗೆ 20 ಕಂತಿನ ಹಣ ಕರೆಕ್ಟಾಗಿ ಬಂದಿದೆ ಅಂದರೆ 21ನೇ ಕಂತಿನ ಹಣ ಕೂಡ ಕರೆಕ್ಟಾಗಿ ಬಂದೇ ಬರುತ್ತೆ. ಸೊ ವರಿ ಪಡಾಗತ್ತೆ ಇಲ್ಲ. ಇನ್ನು ಗಣೇಶ ಚತುರ್ಥಿ ಹಬ್ಬದಿಂದ 22ನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ. ಐ ಹೋಪ್ ಸ್ವಲ್ಪ ಬೇಗ ಹಾಕಿದ್ರೆ ಮಹಿಳೆಯರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಹಾಕೋದಾಗ್ತಾರೆ, ಹಬ್ಬದ ಮುಂಚೆ ಹಾಕಿದ್ರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ, ಹಬ್ಬದ ಖರ್ಚಿಗೆ ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ, ಹಬ್ಬದ ಒಳಗೆ ಹಾಕಿದ್ರೆ ಖಂಡಿತ ಖುಷಿ ಆಗುತ್ತೆ. ಯಾಕಂದರೆ ಹಬ್ಬದ ದಿನ ಹಾಕಿದ್ರೆ ಅವತ್ತೇನು ಎಲ್ಲರಿಗೂ ಕೂಡ ಹೋಗಲ್ಲ ಅಲ್ಲ. ಒಂದು 50,000 1 ಲಕ್ಷ ಜನಕ್ಕೆ ಹೋಗುತ್ತೆ ಅಷ್ಟೇ, ಆಮೇಲೆ ಮಿಕ್ಕದವರಿಗೆ ಹೋಗೋದು. ಸೊ ಹಾಗಾಗಿ ಹಬ್ಬದೊಳಗೆ ಹಾಕಿದ್ರೆ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಕೆಲವೊಬ್ಬರು, ನಮಗೆ 19, 20ನೇ ಕಂತಿನ ಹಣ ಕೂಡ ಇನ್ನೂ ಬಂದಿಲ್ಲ ಮೇಡಮ್ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಅಂಥವ್ರು ಏನು ಮಾಡ್ಬೋದು ಅಂತಂದರೆ, ಈಗ ಏನಾಗಿದೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಅಧಿಕಾರಿಗಳು ಎಲ್ಲ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇದು ಜವಾಬ್ದಾರಿ ಕೊಟ್ಟಿದ್ದಾರೆ. ಏನಂದರೆ ಈಗ ನಿಮ್ಮ ಹತ್ತಿರದ ಅಂದರೆ ನಿಮ್ಮ ಅಂಗನವಾಡಿ ಹತ್ತಿರದ ಹತ್ರ ಯಾರ್ಯಾರ್ದೆಲ್ಲ ಈ ಗೃಹಲಕ್ಷ್ಮಿ ಹಣ ಬಂದಿರಲ್ಲ ಅಂಥವ್ರದ್ದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಅವರ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ಜೆರಾಕ್ಸ್ನ ಕೊಟ್ಟಿದ್ದೀರಾ ಅಂತಂದರೆ ಅವರು ಇಲಾಖೆಗೆ ತಲುಪಿಸ್ತಾರೆ. ಸೊ ಅವರು ನಿಮಗೆ ಚೆಕ್ ಮಾಡಿ ಹೇಳ್ತಾರೆ ಏನಾಗಿದೆ, ಏನಕ್ಕೆ ಬರ್ತಿಲ್ಲ ಹಣ, ಟೆಕ್ನಿಕಲ್ ಇಶ್ಯೂಯಿಂದ ಬರ್ತಾ ಇಲ್ವಾ, ಅಥವಾ ನಿಮ್ದೇನಾದರೂ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವಾ, KYC ಲಿಂಕ್ ಆಗಿಲ್ವಾ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ನಿಮಗೆ ಹೇಳ್ತಾರೆ. ಸೊ ನಿಮ್ಗೇನಾದ್ರು ಕಂಟಿನ್ಯೂಸ್ 2-3 ತಿಂಗಳಿಂದ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೋಗಿ ಕೇಳಿ. ಯಾಕಂದರೆ ಅಲ್ಲಿ ಅಧಿಕಾರಿಗಳಿಂದನೇ ಅಂದರೆ ಇಲಾಖೆಯಿಂದನೇ ಅಪ್ಡೇಟ್ ಬಂದಿದೆ, ಯಾರಿಗೆಲ್ಲ ಹಣ ಬಂದಿಲ್ಲ ಅವರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜೆರಾಕ್ಸ್ನ ನಮಗೆ ಕೊಟ್ಟರೆ ನಾವು ಚೆಕ್ ಮಾಡಿ ಹೇಳ್ತೀವಿ ಅಂತ. ಸೊ ಅವರಾಗೆ ಬಂದು ಕೇಳಿಲ್ಲ ಅಂದರೆ ನೀವೇ ಆಗಿ ಹೋಗಿ ಕೇಳಿ, ಹಿಂಗೆ ನಮಗೆ ಹಣ ಬಂದಿಲ್ಲ ಅಂತ ನೀವೇ ಡಾಕ್ಯುಮೆಂಟ್ನ ತೊಗೊಂಡೋಗಿ ಕೊಟ್ಟರೆ ಅವರು ಅಧಿಕಾರಿಗಳಿಗೆ ತಲುಪಿಸ್ತಾರೆ. ಸೊ ನಿಮ್ದು ಏನಾದರೂ ಟೆಕ್ನಿಕಲ್ ಇಶ್ಯೂಯಿಂದ ಬರ್ತಾ ಇಲ್ಲ ಅಂದರೆ ಅವ್ರು ಸರಿ ಮಾಡ್ತಾರೆ. ಸೊ ಆವಾಗ ನಿಮಗೆ ಹಣ ಬರುತ್ತೆ. ನೀವು ಸುಮ್ಮನೆ ಮನೆಯಲ್ಲೇ ಇದ್ದರೆ ನಿಮಗೆ ಯಾರಿಗೂ ಕೇಳ್ದಲ್ಲೇ ಇದ್ದರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಸೊ ಆ ಥರ ಏನಾರ ನಿಮಗೆ ಕಂಟಿನ್ಯೂಸ್ ಹಣ ಬಂದಿಲ್ಲ ಅಂದರೆ 21ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಏನು ಕೊಡೋಕ್ಕೆ ಹೋಗಬೇಡಿ. ಅದು ಮುಂಚಿನ ಹಣ ಬರ್ತಾ ಇಲ್ಲ, ನಮಗೆ ಒಂದು 3-4 ತಿಂಗಳು ಪೆಂಡಿಂಗ್ ಇದೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ಡಾಕ್ಯುಮೆಂಟ್ಸ್ನ ಕೊಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಅವ್ರ ಇಲಾಖೆಗೆ ತಲುಪಿಸ್ಬಿಟ್ಟು ನಿಮಗೆ ಹಣ ಬರೋ ಹಾಗೆ ಅಧಿಕಾರಿಗಳು ಚೆಕ್ ಮಾಡ್ತಾರೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಟೋಲ್ ಫ್ರೀ ನಂಬರ್ನ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ನಿಮ್ಗೇನಾದ್ರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಡೌಟ್ ಇತ್ತು, ನಿಮಗೆ ಹಣ ಬರ್ತಾ ಇಲ್ಲ, ನಿಮ್ದೇನಾದರೂ ಈ ಯೋಜನೆಯಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದೆ, ಡೌಟ್ಸ್ ಇದೆ ಅಂತಂದರೆ ಖಂಡಿತ ಈ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬಹುದು. ಈಗ ನಿಮ್ಮ ಎಲ್ಲರ ಪ್ರಕಾರ ನಮಗೆ ಇದುವರೆಗೂ 21ನೇ ಕಂತಿನ ಹಣದವರೆಗೂ ಮಾತ್ರ ಬಂದಿರೋದು. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪ್ರಕಾರ 23 ಕಂತಿನ ಹಣ
ಜಮೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ಗಣೇಶ ಚತುರ್ಥಿ ಆವಾಗ ಹಾಕಿದ್ರೆ ಅವರ ಪ್ರಕಾರ 24ನೇ ಕಂತಿನ ಹಣ, ನಮ್ಮ ಪ್ರಕಾರ 22ನೇ ಕಂತಿನ ಹಣ. ಖಂಡಿತವಾಗ್ಲೂ ಇದು ಏನಕ್ಕೆ ಈ ಥರ ಕನ್ಫ್ಯೂಷನ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೂ ಕೂಡ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ವ ಅಂತ. ಯಾಕಂದರೆ ಈಗ ಅವ್ರು DBT ಹಾಕೋಕ್ಕೆ ಮುಂಚೆ ಅವರಿಗೆ ಅಲ್ಲಿ ಡಾಕ್ಯುಮೆಂಟ್ಸ್ ಇದ್ದೇ ಇರುತ್ತೆ, ಎಷ್ಟು ಕಂತಿನ ಹಣ ಹಾಕಿದ್ದೀವಿ, ಯಾವ್ದು ಹಾಕಿದ್ದೀವಿ, ಯಾವ್ದು ಹಾಕಿಲ್ಲ ಅಂತ ಪಕ್ಕ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಬಟ್ ಅವರಿಗೆ ಗೊತ್ತಿಲ್ವಾ ಅಥವಾ ಅವ್ರ ಜೊತೆಗಿರೋರು ಯಾರು ಕೂಡ ಅಪ್ಡೇಟ್ ಮಾಡಿಲ್ವಾ ಏನು ಅನ್ನೋದನ್ನ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪ್ರಕಾರ ನಮಗೆ ಬಂದಿರೋದು 21 ಕಂತುಗಳು, ಅವರ ಪ್ರಕಾರ 23 ಕಂತುಗಳು. ನೋಡೋಣ ಅದು ಯಾವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ ಏನು ಅಂದ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ 21ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಸರ್ಕಾರದ ಏನೇ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಲೈಕ್ ಮಾಡಿರಲ್ಲ. ಹಾಗೆ ಸ್ವಲ್ಪ ವಿಡಿಯೋ ನೋಡಿ ಸುಮ್ಮನೆ ಆಗ್ತೀರಾ, ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗ ನಿಮಗೂ ಕೂಡ ಮಾಹಿತಿ ಕರೆಕ್ಟಾಗಿ ಸಿಗುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.